ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನೋ ಸ್ಟಾಕ್ ಅನ್ನೋ ಬೋರ್ಡ್ ಅನ್ನ ರೇಷನ್ ಡಿಪೋಗಳ ಮುಂದೆ ನೋಡಿ ಬಿಪಿಎಲ್ ಕಾರ್ಡ್ ದಾರರು ಹೈರಾಣಾಗಿ ಹೋಗಿದ್ದಾರೆ. ಅನ್ನಭಾಗ್ಯದ ಅಕ್ಕಿಯೂ ಇಲ್ಲ, ಕೇಂದ್ರ ಸರ್ಕಾರದಿಂದ ಕೊಡೋ ಅಕ್ಕಿಯೂ ಇಲ್ಲ. ಅಕ್ಕಿ ಇಲ್ಲ ಅಂತ ಹೇಳಿ ರೇಷನ್ ಡಿಪೋಗಳ ಮುಂದೆ ಬೋರ್ಡ್ ಅನ್ನ ಹಾಕಲಾಗ್ತಾ ಇದೆ. ಹಾಗಾದ್ರೆ ಬಡವರ ಹೊಟ್ಟೆ ತುಂಬಿಸಬೇಕಾದ ಅಕ್ಕಿ ಏನಾಗ್ತಾ ಇದೆ? ರಿಪಬ್ಲಿಕ್ ಕನ್ನಡದಲ್ಲಿ ಸೆರೆ ಸಿಕ್ಕಿರುವ ದೃಶ್ಯಗಳು ಅಸಲಿ ಕಥೆಯನ್ನ ಹೇಳ್ತಾ ಇದೆ. ಅಕ್ಕಿ ಸಾಗಣೆ ಲಾರಿ ಹಾಡ ಹಗಲೇ ಹೆಗ್ಗಣಗಳ ದಾಳಿಗೆ ಒಳಗಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಅನ್ನಭಾಗ್ಯದ ಅಕ್ಕಿ ರಾಜಾರೋಷವಾಗಿ ಕಳ್ಳತನ ಮಾಡಲಾಗ್ತಾ ಇದೆ. ಹಾಡ ಹಗಲೇ ಕಾಳಸಂತೆಯ ದಂಧೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ಕಿ ಕಳ್ಳರ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗೋದಾಮಿನಿಂದ ತೆರಳುವ ಲಾರಿ ಚಾಲಕರಿಂದಲೇ ಅಕ್ಕಿಯನ್ನ ಕದಿಯಲಾಗ್ತಾ ಇದೆ. ಹೊನ್ನಾಪುರ ಮುಖ್ಯ ರಸ್ತೆಯಲ್ಲಿ ಅಕ್ಕಿ ಮೂಟೆಯನ್ನ ಮಾರಾಟ ಮಾಡ್ತಿದ್ದಾರೆ. ಅಕ್ರಮವಾಗಿ ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರ್ತಿದ್ದಾರೆ. ಆ ಅಕ್ಕಿಯನ್ನ ಸಾಗಿಸುವ ಲಾರಿಯ ಚಾಲಕರು ಯಾರ ಭಯ ಇಲ್ಲದೆ ನಡು ರಸ್ತೆಯಲ್ಲೇ ಅಕ್ಕಿಯನ್ನ ಇಳಿಸಿ ಮಾರಾಟ ಮಾಡ್ತಾ ಇದ್ದಾರೆ ದಂಧೆಕೋರರು. ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ಕಿ ಕಳ್ಳರ ಈ ಒಂದು ದಂಧೆಯ ದೃಶ್ಯಗಳು ಸೆರೆ ಸಿಕ್ಕಿದೆ. ಗೋಡಾನ್ನಿಂದ ನೇರವಾಗಿ ಗೂಡಂಗಡಿಗಳಿಗೆ ರೇಷನ್ ಅಕ್ಕಿ ರವಾನೆ ಆಗ್ತಾ ಇದೆ. ಹೋಗ್ಬೇಕಾಗಿರೋದು ನ್ಯಾಯಬೆಲೆ ಅಂಗಡಿಗಳಿಗೆ, ಅದರ ಬದಲು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ. ಲಾರಿಯಿಂದ ಅಕ್ಕಿ ಇಳಿಸುವ ದೃಶ್ಯ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇರೋದ್ರ ಬಗ್ಗೆ ಗೊತ್ತಿಲ್ವಾ? ನಿನ್ನೆ ಆಹಾರ ಇಲಾಖೆಯ ಸಂಬಂಧಪಟ್ಟ ಮಿನಿಸ್ಟರ್ ದೊಡ್ಡದಾಗಿ ಡೈಲಾಗ್ ಹೊಡೆದು ಬಿಪಿಎಲ್ ಕಾರ್ಡ್ದಾರರು ಇನ್ ಕೇಸ್ ಏನಾದ್ರೂ ಅಕ್ಕಿ ಮಾರಾಟ ಮಾಡೋದು ಗೊತ್ತಾದ್ರೆ ರೇಷನ್ ಕಾರ್ಡ್ ಅನ್ನೇ ರದ್ದು ಮಾಡ್ತೀವಿ ಅಂತ ಹೇಳಿ. ಬಿಪಿಎಲ್ ಕಾರ್ಡ್ದಾರರ ಕೈ ತಲುಪೋಕೆ ಮುಂಚೆನೆ ನಡೀತಾ ಇರುವ ಈ ದಂಧೆ ಆಹಾರ ಇಲಾಖೆಗೆ ಗೊತ್ತಿಲ್ವಾ? ಗೊತ್ತಿದ್ದು ಜಾಣ ಮೌನ ಪ್ರದರ್ಶನ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ನೇರವಾಗಿ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಕ್ಕಿಯ ಗೋಡಾನ್ನಿಂದ ನೇರವಾಗಿ ಹೋಗಬೇಕಾಗಿರೋದು ರೇಷನ್ ಅಂಗಡಿಗಳಿಗೆ. ಆದರೆ ಮಾರ್ಗ ಮಧ್ಯದಲ್ಲೇ ಲಾರಿಯನ್ನ ನಿಲ್ಲಿಸಿ ಅಕ್ಕಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಡಿಪೋದಿಂದ ರೇಷನ್ ಅಂಗಡಿಗಳಿಗೆ ಸಾಗಿಸುವ ಲಾರಿಯ ಚಾಲಕರೇ ಈ ಒಂದು ದಂಧೆಯಲ್ಲಿ ಭಾಗಿಯಾಗಿರೋದು ರಿಪಬ್ಲಿಕ್ ಕನ್ನಡದ ದೃಶ್ಯದಲ್ಲಿ ಸೆರೆ ಸಿಕ್ಕಿದೆ. ಮಾರ್ಗ ಮಧ್ಯದಲ್ಲೇ ಲಾರಿಯನ್ನ ನಿಲ್ಲಿಸಿ ಲೋಡ್ ಆಗಿದ್ದ ಅಕ್ಕಿ ಮೂಟೆಗಳನ್ನ ಇಳಿಸ್ತಾ ಇರುವ ದೃಶ್ಯ ಇದು. ಶಿವಮೊಗ್ಗದ ಹೊನ್ನಾಪುರ ರಸ್ತೆಯಲ್ಲಿ ನಡೆದಿರುವ ಈ ಘಟನೆ, ಅದರ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ರಿ. ಕೇವಲ ಶಿವಮೊಗ್ಗ ಭಾಗ ಮಾತ್ರ ಅಲ್ಲ, ಬಹುತೇಕ ರಾಜ್ಯಾದ್ಯಂತ ಇಂಥದ್ದೇ ದಂಧೆ ನಡೀತಾ ಇದೆ. ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದ ಅಕ್ಕಿ ಮಾರ್ಗ ಮಧ್ಯದಲ್ಲೇ ಈ ರೀತಿ ಕಳ್ಳಾಟಕ್ಕೆ ಒಳಗಾಗ್ತಾ ಇದೆ. ರೇಷನ್ ಡಿಪೋಗಳ ಬಳಿಯಲ್ಲಿ ಜನ ಬಿಪಿಎಲ್ ಕಾರ್ಡ್ ಇಟ್ಕೊಂಡು ಹೋಗಿ ಅಕ್ಕಿ ಕೊಡಿ ಅಂದ್ರೆ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಲಾಗ್ತಾ ಇದೆ. ಹಾಗಾದ್ರೆ ರೇಷನ್ ಅಂಗಡಿಗೆ ಬರಬೇಕಾಗಿದ್ದ ಸ್ಟಾಕ್ ಎಲ್ಲಿ ಹೋಗ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ದೃಶ್ಯದಲ್ಲಿ.
ಒಂದ್ ಕಡೆ ಅನ್ನಭಾಗ್ಯದ ಅಡಿಯಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ರಾಜ್ಯ ಜಟಾಪಟಿ ಅನ್ನೋ ಹೆಸರಲ್ಲಿ ಅಕ್ಕಿ ಕೊಡೋದ್ರಿಂದ ಹಿಂದೆ ಸರಿತು. ಅಕ್ಕಿ ಕೊಡೋಲ್ಲ, ಅದ್ರ ಬದಲಾಗಿ ದುಡ್ಡು ಕೊಡ್ತೀವಿ ಅಂದ್ರು. ರಿಪಬ್ಲಿಕ್ ಕನ್ನಡ ಕೆಲವೇ ದಿನಗಳ ಹಿಂದೆ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ ಅನ್ನೋ ಸತ್ಯ ಬಯಲಿಗೆ ಬಂತು. ಇನ್ನು ಅಧಿವೇಶನ ನಡೀತಾ ಇದೆ, ಬಜೆಟ್ ಅಧಿವೇಶನ. ಈ ಸಂದರ್ಭದಲ್ಲಿ ಆಹಾರ ಸಚಿವರ ಬಳಿಯಲ್ಲಿ ಈ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು. ಆಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ ಆಹಾರ ಸಚಿವರು ನಿನ್ನೆಯಷ್ಟೇ, ನೋಡಿ ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಕೊಡೋದು ನಮ್ಮ ಕರ್ತವ್ಯ. ಇನ್ ಕೇಸ್ ಬಿಪಿಎಲ್ ಕಾರ್ಡ್ದಾರರಿಗೆ ಸಿಕ್ಕ ಅಕ್ಕಿ ಮಾರಾಟ ಮಾಡಿದ್ ಗೊತ್ತಾದ್ರೆ ನಾವು ಬಿಪಿಎಲ್ ಕಾರ್ಡ್ ನ ರದ್ದು ಮಾಡ್ತೇವೆ ಅನ್ನೋ ಖಡಕ್ ಹೇಳಿಕೆಗಳನ್ನ ನೀಡಿದ್ರು. ಆದ್ರೆ ಬಿಪಿಎಲ್ ಕಾರ್ಡ್ದಾರರಿಗೆ ಸಿಗೋಕ್ ಮುಂಚೆನೆ ಈ ಅಕ್ಕಿ ಕಳ್ಳತನವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಾನಾಯಕ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ನೋ ಸ್ಟಾಕ್ ಅನ್ನೋ ಬೋರ್ಡ್ ಅನ್ನ ರೇಷನ್ ಡಿಪೋಗಳ ಮುಂದೆ ನೋಡಿ ನೋಡಿ ಬಿಪಿಎಲ್ ಕಾರ್ಡ್ದಾರರು ಹೈರಾಣಾಗಿ ಹೋಗಿದ್ದಾರೆ. ಅನ್ನಭಾಗ್ಯದ ಅಕ್ಕಿಯೂ ಇಲ್ಲ, ಕೇಂದ್ರ ಸರ್ಕಾರದಿಂದ ಕೊಡೋ ಅಕ್ಕಿಯೂ ಇಲ್ಲ. ಅಕ್ಕಿ ಇಲ್ಲ ಅಂತ ಹೇಳಿ ರೇಷನ್ ಡಿಪೋಗಳ ಮುಂದೆ ಬೋರ್ಡ್ ಅನ್ನ ಹಾಕಲಾಗ್ತಾ ಇದೆ. ಹಾಗಾದ್ರೆ ಬಡವರ ಹೊಟ್ಟೆ ತುಂಬಿಸಬೇಕಾದ ಅಕ್ಕಿ ಏನಾಗ್ತಾ ಇದೆ? ರಿಪಬ್ಲಿಕ್ ಕನ್ನಡದಲ್ಲಿ ಸೆರೆ ಸಿಕ್ಕಿರುವ ದೃಶ್ಯಗಳು ಅಸಲಿ ಕಥೆಯನ್ನ ಹೇಳ್ತಾ ಇದೆ. ಅಕ್ಕಿ ಸಾಗಣೆ ಲಾರಿ ಹಾಡ ಹಗಲೇ ಹೆಗ್ಗಣಗಳ ದಾಳಿಗೆ ಒಳಗಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಅನ್ನಭಾಗ್ಯದ ಅಕ್ಕಿ ರಾಜಾರೋಷವಾಗಿ ಕಳ್ಳತನ ಮಾಡಲಾಗ್ತಾ ಇದೆ. ಹಾಡ ಹಗಲೇ ಕಾಳಸಂತೆಯ ದಂಧೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ಕಿ ಕಳ್ಳರ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗೋದಾಮಿನಿಂದ ತೆರಳುವ ಲಾರಿ ಚಾಲಕರಿಂದಲೇ ಅಕ್ಕಿಯನ್ನ ಕದಿಯಲಾಗ್ತಾ ಇದೆ. ಹೊನ್ನಾಪುರ ಮುಖ್ಯ ರಸ್ತೆಯಲ್ಲಿ ಅಕ್ಕಿ ಮೂಟೆಯನ್ನ ಮಾರಾಟ ಮಾಡ್ತಿದ್ದಾರೆ. ಅಕ್ರಮವಾಗಿ ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರ್ತಿದ್ದಾರೆ. ಆ ಅಕ್ಕಿಯನ್ನ ಸಾಗಿಸುವ ಲಾರಿಯ ಚಾಲಕರು ಯಾರ ಭಯ ಇಲ್ಲದೆ ನಡು ರಸ್ತೆಯಲ್ಲೇ ಅಕ್ಕಿಯನ್ನ ಇಳಿಸಿ ಮಾರಾಟ ಮಾಡ್ತಾ ಇದ್ದಾರೆ ದಂಧೆಕೋರರು. ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ಕಿ ಕಳ್ಳರ ಈ ಒಂದು ದಂಧೆಯ ದೃಶ್ಯಗಳು ಸೆರೆ ಸಿಕ್ಕಿದೆ. ಗೋಡಾನ್ನಿಂದ ನೇರವಾಗಿ ಗೂಡಂಗಡಿಗಳಿಗೆ ರೇಷನ್ ಅಕ್ಕಿ ರವಾನೆ ಆಗ್ತಾ ಇದೆ. ಹೋಗ್ಬೇಕಾಗಿರೋದು ನ್ಯಾಯಬೆಲೆ ಅಂಗಡಿಗಳಿಗೆ, ಅದರ ಬದಲು ಕಾಳಸಂತೆಯಲ್ಲಿ